ಈ ವರ್ಷದ KFI ಬಾಕ್ಸ್ ಆಫೀಸ್ ನಂಬರ್ಸ್ಗಳನ್ನ ನೋಡಿಬಿಟ್ರೆ ಮಾತೇ ಬರ್ತಿಲ್ಲ ನನಗೆ. ಆ ಮಾತು ಬರಬೇಕಂದ್ರೆ ಕಾಂತಾರ ಥಿಯೇಟರ್ಗೆ ಈ ವರ್ಷ ಬರಲೇಬೇಕು ಆ್ಯಂಡ್ ಬಂದೇ ಬರ್ತೀವಿ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಟೀಮ್. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರಿಷಬ್ ಶೆಟ್ಟಿ ಅವರ ಬರ್ಡೇಗೆ ಕಾಂತಾರ ಟೀಮ್ ಕಡೆಯಿಂದ ಒಂದು ಇಂಟೆನ್ಸ್ ಆಗಿರೋ ಪೋಸ್ಟರ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ, ಏನೇನು ಹಿಡನ್ ಎಲಿಮೆಂಟ್ಸ್ ಇವೆ ಅಂತ. ಹಾಗೆಯೇ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಜರ್ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ಹೇಳುವೆ. ಅದರದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಅಪ್ಡೇಟ್ಸ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ. ಸದ್ಯಕ್ಕೆ VFX ಆ್ಯಂಡ್ ಡಬ್ಬಿಂಗ್ ಕೆಲಸಗಳು ನಡೀತಾ ಇವೆ. ಇನ್ನು ಮೇಜರ್ ಹೈಲೈಟ್ ಬಂದು ಒಂದು ವಾರ್ ಎಪಿಸೋಡ್ ಇದೆಯಂತೆ ಸಿನಿಮಾದಲ್ಲಿ. ಅದನ್ನು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆ್ಯಕ್ಷನ್ ಟೀಮ್ಗಳ ಜೊತೆ ಸೇರಿ ಮಾಡಿದಾರಂತೆ. ಸುಮಾರು 500 ಜನ ಫೈಟರ್ಸ್ ಜೊತೆಗೆ 3000 ಜನ ಆ ವಾರ್ ಎಪಿಸೋಡ್ನಲ್ಲಿ ಕಾಣಿಸ್ಕೋತಾರಂತೆ. ಈ ವಾರ್ ಎಪಿಸೋಡ್ನ 25 ಎಕರೆ ಜಾಗದಲ್ಲಿ ಸುಮಾರು 45ರಿಂದ 50 ದಿನ ಶೂಟ್ ಮಾಡಿದಾರಂತೆ. ನಾನು ಇದರ ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಜನರನ್ನು ಸೆಟ್ಟಲ್ಲಿ ಹಿಡ್ಕೊಂಡು ಶೂಟ್ ಮಾಡೋದಂದರೆ ಅದು ತುಂಬ ಎಫರ್ಟ್ಸ್ನ ಡಿಸರ್ವ್ ಮಾಡುತ್ತೆ ಎಲ್ಲರ ಕಡೆಯಿಂದನೂ. ಅದು ಹೇಗೆ ಅಚೀವ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಂದ್ರೆ ಅಟ್ಲೀಸ್ಟ್ ಟೀಸರ್ ಅಥವಾ ಟ್ರೈಲರ್ಗಾದರೂ ನಾವು ಕಾಯಲೇಬೇಕು. ಮೇ ಬಿ ಇನ್ನು ಮುಂದೆ ಶುರು ಮಾಡ್ಕೋತಾರೆ ಅಂತ ಅನಿಸುತ್ತೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನು. ಆಗಸ್ಟಲ್ಲಿ ಕೆಲವು ಮೇಜರ್ ರಿಲೀಸ್ಗಳಿವೆ, ಅವುಗಳು ಬಂದು ಅವು ಮಾಡಬೇಕಾಗಿರೋ ಸೌಂಡನ್ನ ಮಾಡಿ ಹೋಗಿಬಿಟ್ರೆ ನಮ್ಮವರು ಶುರು ಹಚ್ಕೋಬಹುದು. ಇಲ್ಲ ಅಂದರೆ ಅದ್ರ ಮುಂಚೆನೇ ಟೀಸರ್ ಬಿಟ್ಟು ಆ 2 ಸಿನಿಮಾಗಳ ಜೊತೆ ಅಟ್ಯಾಚ್ ಮಾಡಿ ಬಿಟ್ಬಿಟ್ರೆ ಇನ್ನೂ ಒಳ್ಳೆಯದು. ವಿಸಿಬಿಲಿಟಿ ಮತ್ತು ರೀಚ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೆ. ಈಗ ಪೋಸ್ಟರ್ ವಿಚಾರಕ್ಕೆ ಬರೋದಕ್ಕೂ ಮುಂಚೆ ಸಿನಿಮಾದ ಫಸ್ಟ್ ಲುಕ್ ಬಿಟ್ಟಾಗ ಅದರ ಕಂಪ್ಲೀಟ್ ಬ್ರೇಕ್ ಡೌನ್ ವಿಡಿಯೋ ಮಾಡಿದ್ದೆ. ಮಸ್ಟ್ ವಾಚ್ ಅದು ಅಂತ ಹೇಳ್ತೀನಿ. ನೋಡಿಲ್ಲ ಅಂತಂದರೆ ಈ ವಿಡಿಯೋ ಮುಗಿಸ್ಕೊಂಡು ಅದನ್ನು ನೋಡಿ, ಅಥವಾ ಆ ವಿಡಿಯೋ ನೋಡಿನೂ ಈ ವಿಡಿಯೋ ಕಂಟಿನ್ಯೂ ಮಾಡ್ಬೋದು. ಲಿಂಕ್ ಏನು ಅಷ್ಟೊಂದು ಇರೋದಿಲ್ಲ, ಬಟ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಮಜಾ ಇರುತ್ತೆ ಅಂತ ಅಷ್ಟೇ. ಕಮೆಂಟ್ಸಲ್ಲಿ ಲಿಂಕ್ ಇರುತ್ತೆ, ಐ ಕಾರ್ಡಲ್ಲೂ ಅದರ ಲಿಂಕನ್ನು ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ರಿಲೀಸ್ ಆಗಿರೋ ಸಿನಿಮಾನ ಕಾಂತಾರ 2 ಅಂತ ಕನ್ಸಿಡರ್ ಮಾಡ್ತೀನಿ. ಈ ಸಿನಿಮಾನ ಅವರೇ ಹೇಳಿರೋ ಹಾಗೆ ಕಾಂತಾರ 1 ಅಂತ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ ಅಂತ ಅಷ್ಟೇ. ಕಾಂತಾರ 2 ಅಲ್ಲಿ ಶಿವ ಅನ್ನೋ ಪಾತ್ರ ಏನಿತ್ತು ಅದು ಹೆವಿ ಅಗ್ರೆಸಿವ್ ಕ್ಯಾರೆಕ್ಟರ್ ಆಗಿತ್ತು. ನಾರ್ಮಲ್ ಆಗಿದ್ದಾಗಲೇ ಆ ಕ್ಯಾರೆಕ್ಟರಲ್ಲಿ ಒಂದು ಫೋರ್ಸ್ ಅನ್ನೋದು ಕಾಣ್ತಾ ಇತ್ತು. ಇನ್ನು ಕಾಂತಾರ 1ನಲ್ಲಿ ಸದ್ಯಕ್ಕೆ ಬಿಟ್ಟಿರೋ ಪೋಸ್ಟರ್ಗಳನ್ನು ನೋಡ್ತಾ ಇದ್ದರೆ ಆ ಪಾತ್ರ ಹೆವಿ ಫೆರೋಷಿಯಸ್ ಆಗಿದೆ. ಕಾಂತಾರ 2 ಸಿನಿಮಾದ ಪೋಸ್ಟರ್ಗಳಲ್ಲಿ ಒಂದು ಕಾಡಲ್ಲಿ ಒಂದು ಸಣ್ಣ ಜಾಗದಲ್ಲಿ ಬೆಂಕಿ ಹತ್ತಿತ್ತು, ಆದರೆ ಇಲ್ಲಿ ಇಡೀ ಕಾಡಿಗೆ ಬೆಂಕಿ ಹತ್ತಿದೆ. ಇವನ್ ಇಲ್ಲೂ ಕೂಡ ಆ ಒಂದು ಸರ್ಕಲ್ ಇದೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಅಂದರೆ ಅದ್ರ ಒಳಗಡೆ ಬೇರೆಯೇ ಪ್ರಪಂಚ ಇರೋ ಥರ ಕಾಣಿಸ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದರೆ ಪೋಸ್ಟರ್ನಲ್ಲಿ ಹಗ್ಗನ ನೋಡ್ಬೋದು, ಅದು ಸೀದಾ ಆ ಸರ್ಕಲ್ ಒಳಗಡೆ ಹೋಗ್ತಾ ಇದೆ. ಈವನ್ ಫಸ್ಟ್ ಲುಕ್ನಲ್ಲೂ ನೀವು ಅದನ್ನು ನೋಡ್ಬೋದು. ಆ ಹಗ್ಗದ ಸಹಾಯದಿಂದ ಸೈನಿಕರು ಕೆಳಗಡೆ ಇಳಿತಾ ಇದ್ರು ಈ ಕ್ಯಾರೆಕ್ಟರ್ನ ಅಟ್ಯಾಕ್ ಮಾಡೋದಕ್ಕೆ. ಇನ್ನು ಪೋಸ್ಟರ್ನಲ್ಲಿ ಆ ಒಂದು ಸರ್ಕಲ್ನಲ್ಲಿ ಹಾಕಿರೋ ಎಲಿಮೆಂಟ್ಗಳು ಏನೇನಿವೆ ಅನ್ನೋದನ್ನು ನೋಡೋದಾದರೆ ಒಂದು ಕಡೆ ಕುದುರೆ ಮೇಲೆ ಸೈನಿಕರು, ರಾಜರು ಕಾಣಿಸ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಅವ್ರ ಸಾಮ್ರಾಜ್ಯದ ಧ್ವಜ ಇದೆ. ಹಾಗೆಯೇ ತುಳುನಾಡಿನ ಧ್ವಜನ ನಾವು ಅಲ್ಲಲ್ಲಿ ನೋಡ್ಬೋದು. ಆ್ಯಂಡ್ ಅದ್ರ ಮುಂದೆ ಪ್ರಾಣಿಗಳೆಲ್ಲ ಓಡ್ತಾ ಇವೆ. ಹುಲಿ, ಜಿಂಕೆ, ಕೋಣ, ಕಾಡು ಹಂದಿಗಳು ಇವೆಲ್ಲ ಓಡ್ತಾ ಇವೆ ಅಲ್ಲಿ. ಇನ್ನೊಂದು ಕಡೆ ಯುದ್ಧ ಆಗ್ತಾ ಇದೆ. ರಿಷಬ್ ಶೆಟ್ಟಿ ಕ್ಯಾರೆಕ್ಟರ್ ಈಟಿಯಿಂದ ಒಬ್ಬ ಸೈನಿಕನನ್ನು ಚುಚ್ಚಿ ಮೇಲೆತ್ತಿ ನಿಂತಿದ್ದಾರೆ. ಹಾಗೆಯೇ ಹಿಂದೆ ಯುದ್ಧ ಆಗ್ತಿರೋದನ್ನು ನೋಡ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನೀವು ಅಬ್ಸರ್ವ್ ಮಾಡಿದರೆ ಒಂದು ಕೋಟೆ ಕಾಣ್ತಾ ಇದೆ. ಅದ್ರ ಮುಂದೆ ಒಂದಷ್ಟು ಗುಂಪು ಓಡ್ ಬರ್ತಾ ಇದೆ. ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ಕಾಡು ಜನರ ಥರ ಕಾಣಿಸ್ತಾ ಇದ್ದಾರೆ. ಅವ್ರ ಕೈಯಲ್ಲೂ ಕತ್ತಿ, ಗುರಾಣಿ, ಈಟಿಗಳನ್ನು ನೋಡ್ಬೋದು. ಹಾಗೆ ಸ್ವಲ್ಪ ಪಕ್ಕದಲ್ಲಿ ನೋಡಿದ್ರೆ ಒಂದು ರಾಜರಥ ಕಾಣಿಸ್ತಾ ಇದೆ. ಯಾವುದೋ ಆಚರಣೆಗಳು ನಡೀತಾ ಇರ್ಬೋದಲ್ಲಿ. ಅಗೈನ್ ಅದ್ರ ಸುತ್ತಮುತ್ತ ಕೂಡ ಜನ ಓಡ್ ಬರ್ತಾ ಇದ್ದಾರೆ, ಪ್ರಾಣಿಗಳು ಓಡ್ತಾ ಇವೆ. ಹಾಗೆಯೇ ಪೋಸ್ಟರ್ನಲ್ಲಿ ಸುಮಾರು ಕಡೆ ಕಾಡಿಗೆ ಬೆಂಕಿ ಬಿದ್ದಿದೆ. ಇದನ್ನೆಲ್ಲ ನೋಡಿ ಗುಡ್ಡೆ ಹಾಕಿ ಒಂದು ಸ್ಟ್ರಕ್ಚರ್ ಕೊಟ್ಟು ಇಲ್ಲೇನಾಗಿದೆ ಅಂತ ಹೇಳೋದಾದರೆ ಇಲ್ಲೊಂದು ಕಾಡು, ಅದರಲ್ಲಿ ಕಾಡೇ ಸರ್ವಸ್ವ ಅಂದ್ಕೊಂಡು ಬದುಕ್ತಾ ಇರೋ ಒಂದಷ್ಟು ಜನ, ಇನ್ನೊಂದು ಕಡೆ ಒಂದು ಸಾಮ್ರಾಜ್ಯ. ಕದಂಬರ ಕಾಲದಲ್ಲಿ ನಡೆಯೋ ಕತೆ ಅಂತ ಹೇಳಿದ್ದಾರೆ. ಸೊ ಆ ಸಾಮ್ರಾಜ್ಯನೇ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಏನಾಗಿರ್ಬೋದು ಅಂತಂದರೆ ಆ ಕಾಡಲ್ಲಿ ಆ ರಾಜನಿಗೆ ಬೇಕಾಗಿರೋದು ಏನೋ ಒಂದು ಇರ್ಬೋದು. ಅದು ಸಂಪತ್ತು ಅನ್ನೋದಕ್ಕಿಂತ ಒಂದು ಶಕ್ತಿ ಇರ್ಬೋದಾ? ಆ್ಯಂಡ್ ಅದನ್ನು ಪಡ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ಆಳುವ ತಾಕತ್ತು ಸಿಗೋ ಥರ ಇರ್ಬೋದಾ? ಆ್ಯಂಡ್ ಅದನ್ನು ಪಡೆಯೋದಕ್ಕೆ ಹೋದಾಗ ಈ ಕಾಡಿನ ಜನ ಅದನ್ನು ತಡೀಬೋದು. ಬಿಕಾಸ್ ಅದು ಕಾಡನ್ನು ಬಿಟ್ಟು ಹೋದರೆ ಇಡೀ ಕಾಡೇ ನಾಶ ಆಗ್ಬೋದು, ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ಬೋದು. ಸೊ ಆವಾಗ ಈ ಕಾಡಿನ ಜನಕ್ಕೂ ಆ ರಾಜನಿಗೂ ಒಂದು ಯುದ್ಧ ಆಗ್ಬೋದು.
ರಾಜನ ಮೇಲೆ ನಾರ್ಮಲ್ ಕಾಡಿನ ಜನರು ಯುದ್ಧ ಮಾಡಿದ್ರೆ ನಿಲ್ಲೋಕೆ ಸಾಧ್ಯವೇ ಇಲ್ಲ ತಾನೆ. ಸೊ ಆವಾಗ ಆ ಕಾಡಿನ ಜನರ ಸಹಾಯಕ್ಕೆ ಈ ಕ್ಯಾರೆಕ್ಟರ್ ಬರ್ಬೋದು. ಹೇಗೆ ಬರ್ತಾನೆ, ಯಾವ ಅವತಾರದಲ್ಲಿ ಬರ್ತಾನೆ ಅನ್ನೋದನ್ನು ಸದ್ಯಕ್ಕೆ ಗೆಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಈ ಪಾತ್ರ ಏನಿದೆ, ಕಾಡಿನ ಜನರಲ್ಲಿ ಒಂದು ಧೈರ್ಯವನ್ನು ತುಂಬಿ ಅವ್ರ ಜೊತೆ ನಿಂತು ಹೋರಾಡೋ ಪಾತ್ರ ಇದಾಗಿರಬಹುದು. ಇಮ್ಯಾಜಿನ್, ಕಾಡಿನ ಜನ ಅವರವರ ಟೆಕ್ನಿಕ್ಗಳಿಂದ ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ. ಈ ಕಡೆ ಅವರ ಸಹಾಯಕ್ಕೆ ಕಾಡಿನ ಪ್ರಾಣಿ ಪಕ್ಷಿಗಳು ಕೂಡ ನಿಂತಿವೆ. ಅವ್ರನ್ನ ಲೀಡ್ ಮಾಡ್ತಾ ಇರೋದು ಈ ಒಂದು ರಿಷಬ್ ಶೆಟ್ಟಿ ಅವರ ಪಾತ್ರ. ಆ್ಯಂಡ್ ಅವರ ವಿರುದ್ಧ ಇರೋದು ಒಂದು ದೊಡ್ಡ ಸಾಮ್ರಾಜ್ಯ. ಇದರ ಮಧ್ಯೆ ನಡೆಯೋ ಆ ಯುದ್ಧ ಹೇಗಿರ್ಬೋದು, ಅದರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು, ಜಸ್ಟ್ ಇಮ್ಯಾಜಿನ್. ಸೊ ಇವು ನನಗೆ ಪೋಸ್ಟರ್ನಲ್ಲಿ ಕಂಡ ಎಲಿಮೆಂಟ್ಸ್ಗಳು. ಸಾಕನ್ಸುತ್ತೆ ಇಷ್ಟು. ಇನ್ನೂ ಡೀಟೇಲಾಗಿ ಹೋಗಿ ಗೆಸ್ ಮಾಡಿಕೊಂಡು ಅದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡೋದು ಬೇಡ. ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ನ ಒಂದು ರೈಟ್ ವೇ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದಷ್ಟೇ ಈ ಬ್ರೇಕ್ ಡೌನ್ ವಿಡಿಯೋಗಳ ಉದ್ದೇಶ. ಹಾಗೆ ಈ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ಒರಿಜಿನ್ನ ತೋರಿಸ್ತಾರೆ ಅನ್ನೋ ಒಂದು ಬಸ್ ಕೂಡ ಇದೆ. ನೋಡುವ ಅದನ್ನು ಹೇಗೆ ತೋರಿಸ್ತಾರೆ ಅಂತ. ಆಮೇಲೆ ಇನ್ನೊಂದು ಸಣ್ಣ ವಿಚಾರ, ಇಲ್ಲೂ ಕೂಡ ಸೇಮ್ ಥೀಮೇ ಫಾಲೋ ಆಗ್ತಾ ಇರ್ಬೋದು. ಕಾಡು, ಕಾಡಿನ ಜನ, ರಾಜರು, ಅವರ ಸ್ವಾರ್ಥ, ಇದೆಲ್ಲ ಕೇಳಿರೋದೇ ನೋಡಿರೋದೆ. ಬಟ್ ಅದನ್ನು ಸ್ಪೆಷಲ್ ಅನಿಸೋ ರೀತಿ ಮಾಡೋದು ಇದರ ಪ್ರೆಸೆಂಟೇಷನ್ ಆ್ಯಂಡ್ ಓವರಾಲ್ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್. ಸೊ ಅದು ಈ ಸಿನಿಮಾದಿಂದ ದೊಡ್ಡ ಮಟ್ಟದಲ್ಲೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಇದಿಷ್ಟು ಈ ಕಾಂತಾರ ಚಾಪ್ಟರ್ 1 ಸಿನಿಮಾದ ಹೊಸ ಪೋಸ್ಟರ್ನ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನಿಮಗೆ ಇದ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.